ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಪತಿಯ ಆಯಸ್ಸು ವೃದ್ಧಿಗೋಸ್ಕರ ಮಾಡುವಂಥ ವ್ರತವಾದ ವಟಸಾವಿತ್ರಿ ವ್ರತ ಯಾವತ್ತು, ಜೊತೆಗೆ ಈ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ವ್ರತವನ್ನು ಆಚರಣೆ ಮಾಡಬೇಕಾದ್ರೆ ಅನುಸರಿಸಬೇಕಾದಂಥ ನಿಯಮಗಳು ಯಾವ್ದ್ಯಾವುದು, ಹಾಗೆ ಈ ವ್ರತವನ್ನು ಆಚರಣೆ ಮಾಡಿದ್ರೆ ಏನೇನು ಫಲಗಳು ಸಿಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕ್ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ವಟಸಾವಿತ್ರಿ ವ್ರತ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ವ್ರತಗಳಲ್ಲಿ ಒಂದು ಅಂತ ಹೇಳ್ಬೋದು. ಈ ವ್ರತವನ್ನು ಮುಖ್ಯವಾಗಿ ಮದುವೆ ಆಗಿರುವಂಥ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯ, ಆರೋಗ್ಯ, ಐಶ್ವರ್ಯ ಮತ್ತು ಕುಟುಂಬದ ಸುಖ ಸಮೃದ್ಧಿಗಾಗಿ ಆಚರಣೆ ಮಾಡ್ತಾರೆ. ಮಹಾಪತಿವ್ರತೆಯಾದಂಥ ಸಾವಿತ್ರಿ ತನ್ನ ಪತಿಯಾದಂಥ ಸತ್ಯವಾನನ ಪ್ರಾಣವನ್ನು ಯಮಧರ್ಮರಾಜನಿಂದ ಮರಳಿ ಪಡೆದಿದ್ದಂತಹ ಕಥೆಯನ್ನು ಸ್ಮರಿಸಿಕೊಂಡು ಈ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ವಟ ಸಾವಿತ್ರಿ ವ್ರತದ ಮಹತ್ವವನ್ನು ಇವಾಗ ತಿಳ್ಕೊಳ್ಳೋಣ. ವಟ ಅಂತಂದರೆ ಅದು ಆಲದ ಮರ ಅಂತ. ಆಲದ ಮರವನ್ನು ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರರ ಸ್ವರೂಪ ಅಂತ ಪರಿಗಣನೆ ಮಾಡಿದ್ದೀವಿ. ಈ ಒಂದು ಆಲದ ಮರದಲ್ಲಿ ಬೇರಿನಲ್ಲಿ ಬ್ರಹ್ಮದೇವರು ನೆಲೆಸಿದ್ರೆ, ಕಾಂಡದಲ್ಲಿ ವಿಷ್ಣು ದೇವರು ನೆಲೆಸಿರ್ತಾರೆ, ಹಾಗೆ ಶಾಖೆಗಳಲ್ಲಿ ಶಿವ ನೆಲೆಸಿದ್ದಾನೆ ಅಂತ ನಂಬಿಕೆ ಇದೆ. ಹಾಗಾಗಿ ಈ ವಟಸಾವಿತ್ರಿ ವ್ರತದ ದಿವಸ ನಾವು ಆಲದ ಮರದ ಪೂಜೆ ಮಾಡೋದ್ರಿಂದ ತ್ರಿಮೂರ್ತಿಗಳ ಆಶೀರ್ವಾದ ನಮಗೆ ದೊರಕುತ್ತೆ ಅಂತಲೂ ಕೂಡ ಹೇಳಲಾಗತ್ತೆ. ಈ ವ್ರತಕ್ಕೆ ಇಷ್ಟೊಂದು ಮಹತ್ವ ಬರೋದಕ್ಕೆ ಇದರ ಹಿಂದೆ ಇರುವಂಥ ಪೌರಾಣಿಕ ಕಥೆ ಕೂಡ ಕಾರಣ. ಪುರಾಣಗಳ ಪ್ರಕಾರ ರಾಜ ಅಶ್ವಪತಿಯ ಮಗಳಾದಂಥ ಸಾವಿತ್ರಿ ಅತ್ಯಂತ ಪತಿವ್ರತೆಯಾಗಿದ್ಲು. ಆಕೆ ಸತ್ಯವಂತ ಅಥವಾ ಸತ್ಯವಾನ್ ಎಂಬ ರಾಜನನ್ನ ಮದುವೆ ಆಗ್ತಾಳೆ. ಇನ್ನು ಮದುವೆಗೂ ಮುಂಚೆನೆ ಮಹರ್ಷಿ ನಾರದರು ಸತ್ಯವಾನನ ಮದುವೆ ಆದಂಥ 1 ವರ್ಷದೊಳಗಡೆ ಸತ್ಯವಾನ ಮರಣ ಹೊಂದುತ್ತಾನೆ ಅಂತ ತಿಳಿಸಿರ್ತಾರೆ. ಆದರೂ ಕೂಡ ಸಾವಿತ್ರಿ ತನ್ನ ನಿರ್ಧಾರವನ್ನು ಬದಲಾಯಿಸೋದಿಲ್ಲ. ಆಕೆ ಸತ್ಯವಾನನ ಮದುವೆ ಆಗ್ತಾಳೆ. ಇನ್ನು ಮೊದಲೇ ಸಾವಿತ್ರಿಗೆ ಸತ್ಯವಾನನ ಮರಣದ ದಿನ ಗೊತ್ತಿದ್ದರಿಂದ ಸಾವಿತ್ರಿ ಅವತ್ತಿನ ದಿವಸ ಉಪವಾಸವನ್ನು ಇದ್ದು ತನ್ನ ಪತಿಯೊಂದಿಗೆ ಕಾಡಿಗೆ ಹೋಗ್ತಾಳೆ. ಈ ರೀತಿ ಕಾಡಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಆಲದ ಮರದ ಕೆಳಗಡೆ ಸತ್ಯವಾನ ತನ್ನ ಪ್ರಾಣವನ್ನು ಬಿಡ್ತಾನೆ. ಅದಾದ ನಂತರ ಯಮಧರ್ಮರಾಜ ಸತ್ಯವಾನನ ಆತ್ಮವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಸಾವಿತ್ರಿಯ ಬಳಿ ಬಂದಾಗ ಸಾವಿತ್ರಿ ತನ್ನ ಪತಿಯ ಜೊತೆ ತಾನೂ ಕೂಡ ಬರೋದಾಗಿ ಯಮಧರ್ಮರಾಜನಿಗೆ ಹೇಳ್ತಾಳೆ. ಆಕೆ ತನ್ನ ಬುದ್ಧಿವಂತಿಕೆ, ಭಕ್ತಿ ಮತ್ತು ಪತಿವ್ರತ ಧರ್ಮದಿಂದ ಯಮನನ್ನು ಮೆಚ್ಚಿಸ್ತಾಳೆ. ಹಾಗೆ ಯಮನು ಅವಳಿಗೆ ಹಲವಾರು ವರಗಳನ್ನು ನೀಡ್ತಾನೆ. ಕೊನೆಗೆ ಸಾವಿತ್ರಿ ತನ್ನ ಪತಿಯ ಜೀವದಾನವನ್ನು ಕೇಳ್ಕೊಳ್ತಾಳೆ. ಯಮಧರ್ಮರಾಜ ಅವಳ ಭಕ್ತಿಗೆ ಮೆಚ್ಚಿ ಸತ್ಯವಾನನ ಪ್ರಾಣವನ್ನು ಮರಳಿ ಕೊಡ್ತಾನೆ. ಆವತ್ತಿನಿಂದ ಈ ವ್ರತ ಅಖಂಡ ಸೌಭಾಗ್ಯದ ವ್ರತವೆಂದು ಪ್ರಸಿದ್ಧಿ ಆಗತ್ತೆ. ಹಾಗಾಗಿ ಪ್ರತಿ ವರ್ಷ ಬರುವಂಥ ಜ್ಯೇಷ್ಠ ಹುಣ್ಣಿಮೆ ದಿವಸ ಈ ವ್ರತವನ್ನು ಆಚರಣೆ ಮಾಡಲಾಗತ್ತೆ. ಇನ್ನು ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ ವಟಸಾವಿತ್ರಿ ವ್ರತ ಜೂನ್ 29ನೇ ತಾರೀಕು ಸೋಮವಾರದ ದಿವಸ ಬಂದಿದೆ. ಇನ್ನು ಅವತ್ತಿನ ದಿವಸ ಜ್ಯೇಷ್ಠ ಪೌರ್ಣಮಿ ಅಥವಾ ಜ್ಯೇಷ್ಠ ಹುಣ್ಣಿಮೆ ಕೂಡ ಆಗಿರೋದ್ರಿಂದ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಕೂಡ ನಾವು ತಿಳ್ಕೊಬೇಕಾಗತ್ತೆ. ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಜೂನ್ 29ನೇ ತಾರೀಕು ಬೆಳಗಿನ ಜಾವ 3 ಗಂಟೆ 6 ನಿಮಿಷಕ್ಕೆ ಆರಂಭವಾಗಿ ಜೂನ್ 30ನೇ ತಾರೀಕು ಮಂಗಳವಾರದ ದಿವಸ ಬೆಳಗಿನ ಜಾವ 5 ಗಂಟೆ 26 ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಅಂತ್ಯವಾಗುತ್ತೆ. ಸಂಪೂರ್ಣವಾಗಿ ಹುಣ್ಣಿಮೆ ತಿಥಿ ಜೂನ್ 29ನೇ ತಾರೀಕಿರೋದ್ರಿಂದ ನಾವು ವಟಸಾವಿತ್ರಿ ವ್ರತವನ್ನು ಕೂಡ ಅವತ್ತಿನ ದಿವಸನೇ ಆಚರಣೆ ಮಾಡಬೇಕು. ಇನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಇವಾಗ ತಿಳಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಮೊದಲಿಗೆ ಈ ವ್ರತ ಮಾಡೋದಕ್ಕೆ ಬೇಕಾಗುವಂಥ ಪೂಜಾ ಸಾಮಗ್ರಿಗಳನ್ನು ತಿಳ್ಕೊಳ್ಳೋಣ. ಅರ್ಶಿನ, ಕುಂಕುಮ, ಹೂಗಳು, ಅಕ್ಷತೆ, ದೀಪ ಮತ್ತು ಎಣ್ಣೆ, ಹಣ್ಣುಗಳು, ತೆಂಗಿನಕಾಯಿ, ದಾರ ಬೇಕಾಗುತ್ತೆ ನಾವು ಆಲದ ಮರ ಸುತ್ತೋದಕ್ಕೆ, ಹಾಗೆ ಪಂಚಾಮೃತ, ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ, ಇಷ್ಟು ಪೂಜಾ ಸಾಮಗ್ರಿಗಳು ಮುಖ್ಯವಾಗಿ ಆಲದ ಮರದ ಪೂಜೆಗೆ ಬೇಕಾಗತ್ತೆ. ಇನ್ನು ವ್ರತವನ್ನು ಮಾಡುವವರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಶುಭ್ರವಾಗಿರುವಂಥ ವಸ್ತ್ರವನ್ನು ಧರಿಸಬೇಕು. ಅನಂತರ ಗಣಪತಿ ಪೂಜೆಯನ್ನು ಮಾಡಿ ವ್ರತದ ಸಂಕಲ್ಪವನ್ನು ಮಾಡ್ಕೋಬೇಕು. ಇವತ್ತಿನ ದಿವಸ ನಾನು ನನ್ನ ಪತಿಯ ಆಯಸ್ಸು ವೃದ್ಧಿಗೋಸ್ಕರ ಈ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀನಿ. ಈ ವ್ರತದಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಗಣಪತಿಯನ್ನು ಬೇಡಿಕೊಂಡು ಮನೆ ದೇವರ ಪೂಜೆಯನ್ನು ಸಲ್ಲಿಸಿ ಅನಂತರ ನಾವು ಆಲದ ಮರದ ಪೂಜೆಗೆ ತೆರಳಬೇಕಾಗತ್ತೆ. ಆಲದ ಮರದ ಹತ್ತಿರ ಹೋಗಿ ಮೊದಲಿಗೆ ಅದರ ಬುಡಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮರಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳನ್ನು ಅರ್ಪಿಸಿ ಹಾಲು ಮತ್ತು ನೀರನ್ನು ಮರದ ಬೇರುಗಳಿಗೆ ಹಾಕಬೇಕು. ಹಸಿ ಹಾಲನ್ನು ಹಾಕಬೇಕು. ಹಾಲು ಬದಲಾಗಿ ಅರಿಶಿನದ ನೀರು ಅಥವಾ ಬರೀ ನೀರನ್ನು ಕೂಡ ನೀವು ಹಾಕ್ಬೋದು. ಅನಂತರ ದೀಪವನ್ನು ಹಚ್ಚಿ ಧೂಪ ದೀಪ ನೈವೇದ್ಯ ಮಾಡೋದ್ರ ಮುಖಾಂತರ 7, 11 ಅಥವಾ 21 ಪ್ರದಕ್ಷಿಣೆಯನ್ನು ನೀವು ಮರದ ಸುತ್ತ ಹಾಕಬೇಕಾಗತ್ತೆ. ಆನಂತರ ಹತ್ತಿಯ ದಾರವನ್ನು ಕೂಡ ಆ ಮರಕ್ಕೆ ಸುತ್ತಬೇಕು. ಅದನ್ನು ಕೂಡ 3, 5 ಅಥವಾ 7, 9 ಸಂಖ್ಯೆಯಲ್ಲಿ ನೀವು ಮರದ ಸುತ್ತ ದಾರವನ್ನು ಸುತ್ತಬಹುದು.
ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಸಾವಿತ್ರಿ ಸತ್ಯವಾನನ ಸಮೇತ ಯಮಧರ್ಮರಾಜ ಪ್ರೀತ್ಯರ್ಥಂ ವಟಸಾವಿತ್ರಿ ವ್ರತಂ ಕರಿಷ್ಯೆ ಅಂತ ಹೇಳಿಕೊಂಡು ವ್ರತವನ್ನು ಪೂಜೆಯನ್ನು ಮಾಡಿ. ಇನ್ನು ಈ ವ್ರತವನ್ನು ಮಾಡುವಾಗ ಯಾವ್ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತಂದರೆ, ಸಾಧ್ಯವಾದಷ್ಟು ನೀವು ಉಪವಾಸವನ್ನು ಇರಬೇಕು. ಉಪವಾಸ ಇರೋದಕ್ಕೆ ಆಗದಿಲ್ಲದಿರೋರು ಸಾತ್ವಿಕ ಆಹಾರವನ್ನು ಅಂದರೆ ಹಾಲು ಹಣ್ಣನ್ನು ಸೇವನೆ ಮಾಡಿ ಉಪವಾಸ ಇರ್ಬೋದು, ಅಥವಾ ಸಸ್ಯಾಹಾರವನ್ನು ಸೇವನೆ ಮಾಡಬೇಕಾಗತ್ತೆ. ಇನ್ನು ಪೂಜೆ ಮಾಡುವಾಗ ಅಥವಾ ವ್ರತ ಮಾಡುವಾಗ ಕೋಪ, ಸುಳ್ಳು, ದುಷ್ಟ ಚಿಂತನೆಗಳನ್ನು ಮಾಡಿಕೊಂಡು ವ್ರತವನ್ನು ಮಾಡಬಾರ್ದು. ಹಾಗೆ ಪೂಜೆ ಮಾಡುವಾಗ ಗಂಡ ಹೆಂಡತಿಯರ ಕಲ್ಯಾಣಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗತ್ತೆ. ಇನ್ನು ಅಲ್ಲಿ ಇರ್ತಕ್ಕಂಥ ಯಾರಾದರೂ ಮುತ್ತೈದೆಯರಿಗೆ ಒಂದು 3 ಜನ ಅಥವಾ 5 ಜನಕ್ಕೆ ಅರ್ಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಹಿರಿಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಇನ್ನು ಈ ವ್ರತ ಮಾಡೋದ್ರಿಂದ ಏನೇನು ಫಲಗಳು ಸಿಗುತ್ತೆ ಅಂತ ಅಂದರೆ, ಗಂಡ ಹೆಂಡತಿಯ ಮಧ್ಯೆ ಅನ್ಯೂನ್ಯತೆ ಹೆಚ್ಚಾಗುತ್ತೆ, ಹಾಗೆ ಪತಿಯ ಆಯಸ್ಸು ಅಭಿವೃದ್ಧಿ ಆಗುತ್ತೆ. ಇನ್ನು ಯಾವುದಾದ್ರೂ ದಂಪತಿಗಳಿಗೆ ಸಂತಾನ ಭಾಗ್ಯ ಇಲ್ಲದೆ ಇದ್ದರೆ ಅವ್ರಿಗೆ ಮಕ್ಕಳು ಕೂಡ ಆಗತ್ತೆ ಅಂತ ಹೇಳ್ತಾರೆ ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ. ಇನ್ನು ಇಷ್ಟೊಂದು ಮಹತ್ವವಿರುವಂಥ ಈ ವಟಸಾವಿತ್ರಿ ವ್ರತ ಕೇವಲ ಪತಿಯ ದೀರ್ಘಾಯುಷ್ಯಕ್ಕಾಗಿ ಮಾಡುವಂಥ ವ್ರತ ಮಾತ್ರನೇ ಅಲ್ಲ, ಇದು ಭಕ್ತಿ, ನಿಷ್ಠೆ, ಧೈರ್ಯ, ತ್ಯಾಗ ಮತ್ತು ಕುಟುಂಬದ ಮೇಲಿನ ಪ್ರೀತಿಯ ಸಂಕೇತ ಆಗಿದೆ. ಸಾವಿತ್ರಿಯ ದೃಢ ಸಂಕಲ್ಪ ಮತ್ತು ಪತಿವ್ರತ ಧರ್ಮವು ಜೀವನದಲ್ಲಿ ಯಾವುದೇ ಸಂಕಷ್ಟವನ್ನು ಜಯಿಸ್ಬೋದು ಅಂತ ಸಂದೇಶವನ್ನು ನೀಡುತ್ತೆ. ಇನ್ನು ಸಾವಿತ್ರಿಯಂತಹ ಭಕ್ತಿ, ಸತ್ಯವಾನನ ಧರ್ಮನಿಷ್ಠೆ ಮತ್ತು ಆಲದ ಮರದಂಥ ಸ್ಥಿರತೆ ನಮ್ಮ ಜೀವನದಲ್ಲೂ ಇರಲಿ ಅನ್ನೋದು ಈ ವ್ರತದ ಉದ್ದೇಶ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವಟಸಾವಿತ್ರಿ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು, ಈ ವ್ರತ ಮಾಡೋದ್ರಿಂದ ಏನೇನು ಪ್ರಯೋಜನಗಳಿವೆ, ಹಾಗೆ ಯಾವ ದಿನ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.